ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಾಮಿ, ನನ್ನ ಮೊಮ್ಮಗನ್ಗೆ ಮದುವೆ ಆಗಿ ಸ್ವಲ್ಪ ದಿನಗಳಾಗಿದೆ. ಯಾವ್ಯಾವುದೋ ಕಾರಣಕ್ಕೆ ಇಲ್ಲಿವರೆಗೂ ಇವ್ರಿಗೆ ಶೋಭನೇ ಆಗಿಲ್ಲ. ಆ ಕಾರ್ಯ ಯಾವಾಗ ಇಟ್ಕೊಂಡ್ರು ಏನಾದ್ರೂ ಒಂದು ಅಡೆತಡೆಗಳು ಬರ್ತಾನೆ ಇದೆ. ನೀವು ಸರ್ವಜ್ಞರು, ನಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತೀರಾ ಅಂತ ಬಂದಿದೀವಿ. ಇವ್ರ ಕೆಲಸ ಯಾಕೆ ಮುಂದೆ ಹೋಗ್ತಿದೆ, ಯಾವಾಗ ಆಗುತ್ತೆ, ನಮ್ಮ ವಂಶವೃದ್ಧಿ ಆಗುತ್ತಾ ಇಲ್ವಾ, ನೀವೇ ಹೇಳಬೇಕು ಸ್ವಾಮಿ. ಏನಾಯ್ತು ಸ್ವಾಮಿ? ಒಂದು ತಪ್ಪಾಗಿ ಹೋಗಿದೆ. ತಪ್ಪೇನ್ ಸ್ವಾಮಿ? ಇವರ ವಿವಾಹದಲ್ಲಿ ಒಂದು ತಪ್ಪಿದೆಯಮ್ಮ. ನಾನು ಹೇಳಿಲ್ವಾ ಇವಳಿಗೆ ಇವನಿಗೆ ಮದ್ವೆ ಮಾಡಬೇಡಿ ಅಂತ? ಹಣೆ ಬಡ್ಕೊಂಡು ಹೇಳ್ದೆ, ಕೇಳಿದ್ರಾ? ನಾವು ಒಳ್ಳೇದು ಹೇಳಿದ್ರೆ ಯಾರು ಕೇಳ್ತಾರೆ ಚಂದ್ರಿಕಾ? ಇವ್ರು ನಮ್ಮನ್ನ ಮನುಷ್ಯರಂತ ಅಂದ್ಕೊಂಡ್ರಲ್ವಾ? ನೀವು ಸುಮ್ಮನೆ ಇರ್ತೀರಾ? ಆ ತಪ್ಪೇನು ಅಂತ ಹೇಳಿ ಸ್ವಾಮಿ. ಇಬ್ರು ಜಾತಕನು ಸರಿಯಾಗಿ ನೋಡಿ ಒಳ್ಳೆ ಮುಹೂರ್ತದಲ್ಲೇ ನಡೆಸಿರೋ ಮದುವೆ ಸ್ವಾಮಿ. ಅಂದಾಗ ತಪ್ಪೇಗಾಗತ್ತೆ? ಆ ತಪ್ಪೇನೋ ನಿಮ್ಮ ಸೊಸೆಗೆ ಗೊತ್ತು. ನನ್ನ ನಿತ್ಯ ಯಾವ ತಪ್ಪು ಮಾಡಲ್ಲ, ಅವಳು ಯಾವ ತಪ್ಪು ಮಾಡಿಲ್ಲ. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ. ಕಾಣದೇ ಇರೋ ನಿಜದ ಹಿಂದೆ ಕಾಣದೇ ಇರೋ ಕಾರಣ ಇರುತ್ತೆ. ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಸ್ವಾಮಿ. ಕೆಲವು ತಲೆಮಾರಿಂದ ನಿಮ್ಮ ವಂಶದಲ್ಲಿರೋ ವಿಧಿವಿಧಾನಕ್ಕೆ ಈ ತಲೆಮಾರಲ್ಲಿ ವಿರಾಮ ಕೊಡಬೇಕು ಅಂತ ಪ್ರಯತ್ನ ನಡೀತಿದೆ. ಅಪಾಯ ತಪ್ಪಿಸ್ಕೊಳ್ಳೋದಿಕ್ಕೆ ದಾರಿ ಹುಡುಕ್ತಿದ್ದೀರಿ. ಅಮ್ಮ ಅವರಿಗೆ ನೈವೇದ್ಯ ಕೊಡೋದನ್ನು ನಿಲ್ಲಿಸಿದ್ದೀರಿ. ಅದಕ್ಕೆ ಈ ಅನರ್ಥ ಎಲ್ಲ ನಡೀತಿದೆ. ಅಮ್ಮ ಅವ್ರನ್ನ ಪರೀಕ್ಷೆ ಮಾಡಿದರೆ ಅನಿಷ್ಟ ಬಿಟ್ಟರೆ ನಿಮ್ಮ ಕುಟುಂಬಕ್ಕೆ ಆನಂದ ಉಳಿಯೋಲ್ಲ.
ಸ್ವಲ್ಪ ವಿವರವಾಗಿ ಹೇಳಿ ಸ್ವಾಮಿ. ಇವಳ ಹಣೆ ಮೇಲಿರೋ ಸಿಂಧೂರ ಇವಳದಲ್ಲ. ಇವಳ ಕತ್ತಲ್ಲಿರೋ ಮಂಗಳಸೂತ್ರ ಇವಳದಲ್ಲ. ಇವಳು ಹಚ್ಚಿರೋ ಅರಿಶಿನ ಕುಂಕುಮ ಇವಳದ್ದಲ್ಲ. ಅಸಲಿಗೆ ಇವಳು ನಿಮ್ಮ ಸೊಸೆನೇ ಅಲ್ಲ. ಇಷ್ಟು ದಿನ ಈ ಸ್ವಾಮೀಜಿಗೆ ನಾನು ಅಮೋರ್ ಸ್ಥಾನದಲ್ಲಿದ್ದು ಗೊತ್ತಾಗಿದೆ. ಏನ್ ಮಾಡ್ಲಿ? ನನ್ ಮೊಮ್ಮಗನ್ ಜೊತೆ ನಿಶ್ಚಿತಾರ್ಥ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನಮ್ ಸೊಸೆ ಯಾಕಾಗಲ್ಲ ಸ್ವಾಮಿ? ಮೊದಲು ನಡೆದಿರೋ ನಿಶ್ಚಿತಾರ್ಥ ವಿಧಿ ನಿರ್ಣಯ. ಆಮೇಲಾಗಿರೋ ವಿವಾಹ ವಿಧಿ ವ್ಯತಿರೇಕ. ಎರಡರ ಮಧ್ಯ ದೈವಾನುಗ್ರಹಕ್ಕೆ ದೈವ ಆಗ್ರಹಕ್ಕೆ ಇರುವಷ್ಟು ವ್ಯತ್ಯಾಸ ಇದೆ. ನಿಮ್ಮ ಸಮಸ್ಯೆಗೆ ಕಾರಣ ನಿಮ್ಮ ಎದುರಲ್ಲೇ ಇದೆ. ಈ ಗಂಟನ್ನು ಬಿಡಿಸಿದ್ರೆ ನಿಮಗೆ ಎಲ್ಲ ಗೊತ್ತಾಗತ್ತೆ. ಬಿಡಿಸದೇ ಇದ್ದರೆ ಸರ್ವನಾಶ ಆಗತ್ತೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ತುಳಸಿ. ಅವ್ರು ಮತ್ತೆ ಜೈಗಂಗಾಗೆ ಶೋಭನ ನಡೆಸೋ ಪ್ರಯತ್ನ ಮಾಡ್ತಾರೆ. ಈ ಸಲ ಅದನ್ನು ಹೇಗೆ ತಡೆಯೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವಿನ್ನೇನು ಮಾಡೋದು ಬೇಡ ಅಮ್ಮ. ಇರೋ ರೋಗಕ್ಕೆ ಮದ್ದು ಮಾಡಿ ಇಲ್ದಿರೋದೆಲ್ಲ ಬಂತು ಅನ್ನೋ ಹಾಗೆ ಶೋಭನಾನ ನಿಲ್ಸೋದಕ್ಕೆ ನೀವು ಮಾಡಿದ ಪ್ರಯತ್ನದಲ್ಲಿ ಜೈ ಪ್ರಾಣಕ್ಕೆ ಅಪಾಯ ಆಗಿದೆ. ಹಾಗಾಗತ್ತೆ ಅಂತ ನಂಗೇನಾದರೂ ಕನ್ಸು ಬಿದ್ದಿತ್ತ ತುಳಸಿ? ಕೈ ಮುಂದೆನೇ ಪರಿಸ್ಥಿತಿ ನನ್ನ ಕೈ ಜಾರು ಹೋಯ್ತು. ಇಲ್ಲ ಅಮ್ಮ, ನೀವು ಮನ್ಸು ಮಾಡಿದ್ರೆ ಜೈನ ಕಾಪಾಡ್ಬೋದಾಗಿತ್ತು. ಆದರೆ ನೀವು ಮುಂದೆ ಹೋಗಲಿಲ್ಲ ಅಂದರೂ ಗಂಗನ್ ಪ್ರಯತ್ನನ ನೋಡಿ ಆ ದೇವರು ಕರುಣೆ ತೋರಿಸಿದಾನೆ. ಪಾಪ ಆ ಹುಡುಗನ ಪ್ರಾಣಕ್ಕೇನೂ ಆಗಲಿಲ್ಲ. ಆ ಕ್ಷಣ ನನಗೆ ಗಂಗಾನೇ ಮುಖ್ಯ ಅನ್ನಿಸ್ತು ತುಳಸಿ. ನಮಗೆ ಗಂಗಾ ಮುಖ್ಯನಮ್ಮ, ಇಲ್ಲ ಅಂತ ಹೇಳಲ್ಲ. ಹಾಗೆ ಗಂಗಾಗೆ ಆ ಹುಡುಗ ಜಯೇ ಮುಖ್ಯ. ಅದನ್ನ ಮರಿತಾ ಇದ್ದೀರಾ ನೀವು. ಅದಕ್ಕೆ ಗಂಗನ್ ಅದೃಷ್ಟ ಹೇಗಿರತ್ತೋ ಹಾಗಾಗತ್ತೆ. ಈ ಸಲ ಅವ್ರ ಶೋಭನಕ್ಕೆ ನೀವು ಅಡ್ಡಿ ಮಾಡಬೇಡಿ ಅಮ್ಮ. ನಾನು ಅಡ್ಡ ಹೋಗ್ತಿದ್ರೆ ಗಂಗಾ ಪ್ರಾಣ ಹೋಗತ್ತೆ. ಗಂಗಾ ಇಲ್ಲದೆ ನಾನಿರಲ್ಲ. ಜೈ ಸರ್ನ ದೂರ ಮಾಡಿದ್ರೆ ಗಂಗಾ ಬದುಕ್ತಾಳೇನಮ್ಮ. ನಮ್ಮ ಹಣೆ ಬರಹ ಚೆನ್ನಾಗಿದ್ರೆ ಆ ಹುಡುಗನ ಜೊತೆ 100 ವರ್ಷ ಸಂತೋಷವಾಗಿ ಬಾಳ್ತಾಳೆ. ಚೆನ್ನಾಗಿಲ್ಲ ಅಂದ್ರೆ ಅವಳ ಹಣೆ ಬರಹ ಇಷ್ಟೇ ಅಂತ ಸುಮ್ಮನಾಗಬೇಕು. ನೀನು ಸುಮ್ಮನಿರ್ತೀಯ ಇವಾಗ? ನನ್ಗಾಗಲ್ಲ ತುಳಸಿ. ಆದರೂ ಗಂಗಾನ ನೀನು ಹೆತ್ತಿದ್ರೆ ಹೆತ್ತೋಳ ಕಷ್ಟ ನಿಂಗೆ ಗೊತ್ತಾಗ್ತಿತ್ತು. ನಿಜನೇನಮ್ಮ, ಗಂಗಾನ ನಾನು ಹೆರಲಿಲ್ಲ, ನೀವೇ ಹೆತ್ತಿದ್ದು. ಆದ್ರೆ ನಾನು ಹೇಳೋವರೆಗೂ ಗಂಗಾ ನಿಮ್ಮಗಳು ಅಂತ ನಿಮಗೆ ಗೊತ್ತೇ ಇರಲಿಲ್ಲ. ಗಂಗಾ ನಿಮ್ಮ ಮಗಳಾಗಿ 20 ದಿನ ಆಯ್ತಮ್ಮ. ಆದ್ರೆ 20 ವರ್ಷದಿಂದ ಗಂಗಾ ನನ್ನ ಮಗಳು, ನಾನು ಬೆಳೆಸಿರೋ ಮಗಳು. ದುರದೃಷ್ಟದಿಂದ ಗಂಗಾ ದೂರ ಆದ್ರೆ ನಿಮ್ಗೆ ನಿತ್ಯ ಇದ್ದಾಳೆ. ಆದ್ರೆ ನನಗೆ ಯಾರಿದಾರಮ್ಮ? ನನ್ನ ಸರ್ವಸ್ವ ಗಂಗಾನೇ ನಮ್ಮ. ಅವಳು ದೂರ ಆದ್ರೆ ನನ್ನ ಪ್ರಾಣನೇ ಹೊರಟೋಗತ್ತೆ. ಐ ಆಮ್ ಸಾರಿ ತುಳಸಿ, ತಪ್ಪಾಗಿ ಮಾತಾಡ್ದೆ. ಪರವಾಗಿಲ್ಲ ಅಮ್ಮ,
ನಾನಾಗ್ಲಿ ನೀವಾಗ್ಲಿ ಬಯಸ್ತಾ ಇರೋದು ಗಂಗನ್ ಸಂತೋಷನೇ. ಸಾವಿಗೆ ಹತ್ರ ಆಗಿದ್ದ ತನ್ನ ಗಂಡನ್ನ ಕಾಪಾಡ್ಕೊಂಡಿದ್ದ ಗಂಗಾ ಅವಳ ಪ್ರಾಣನ ಕಾಪಾಡ್ಕೊಳಲ್ವಾ? ಗಂಗಾಗೆ ಆ ದೇವ್ರ ಆಶೀರ್ವಾದ ಇದೆಯಮ್ಮ. ಅವಳ ಬಗ್ಗೆ ಹೆದರ್ಕೋಬೇಡಿ, ಅವ್ರ ಸಂತೋಷಕ್ಕೆ ಅಡ್ಡಿ ಮಾಡಬೇಡಿ. ಸರಿ ತುಳಸಿ, ಈ ವಿಷಯನ ಆಮೇಲೆ ಮಾತಾಡೋಣ. ನಿತ್ಯಾಗೆ ನಮ್ಮ ಮೇಲೆ ಡೌಟ್ ಬಂದಿರೋ ಹಾಗಿದೆ. ಅವಳು ಯಾವ ಕ್ಷಣನಾದರೂ ಇಲ್ಲಿಗೆ ಬರಬಹುದು. ಅವಸರದಲ್ಲಿ ನಿತ್ಯಾಗೆ ನೀನೇನೂ ಹೇಳಬೇಡ, ಹುಷಾರಾಗಿರು. ಸರಿನಮ್ಮ, ನಾನು ಬರ್ತೀನಿ. ಎಸ್, ನನ್ನ ಗೆಸ್ಸಿಂಗ್ ಕರೆಕ್ಟೇ. ಇವರ ವಿವಾಹದಲ್ಲಿ ಒಂದು ತಪ್ಪಿದೆಯಮ್ಮ. ಇವಳ ಕತ್ತಲ್ಲಿರೋ ಮಂಗಳಸೂತ್ರ ಇವಳದಲ್ಲ, ಇವಳು ಹಚ್ಚಿರೋ ಅರಿಶಿನ ಕುಂಕುಮ ಇವಳದ್ದಲ್ಲ. ಅಸಲಿಗೆ ಇವಳು ನಿಮ್ಮ ಸೊಸೆನೇ ಅಲ್ಲ. ಸೈಲೆಂಟ್ ಆಗಿ ಮೌನವ್ರತ ಮಾಡಕ್ಕೆ ಇದು ಸಂತಾಪದ ದಿನ ಅಲ್ಲ, ಸಂದೇಹ ಶುರುವಾಗಿರೋ ದಿನ. ಈ ನಿತ್ಯ ಯಾರನ್ನೋದೇ ದೊಡ್ಡ ಸಂದೇಹ. ನಿಜವಾಗ್ಲೂ ನಿತ್ಯಾನಾ? ಈ ಮನೆ ಸೊಸೆನಾ? ಏನ್ ಮೋಸ ಮಾಡೋಕೆ ಈ ಮನೆಗೆ ಬಂದಿದ್ಯಾ? ಯಾವ ದುರುದ್ದೇಶ ಇಟ್ಕೊಂಡು ಬಂದಿದ್ಯಾ ಹೇಳೋ? ಮೋಸ ಕುತಂತ್ರ ಮಾಡೋ ಅಗತ್ಯ ಅವಳಿಗೇನಿದೆ ಅತ್ತಿಗೆ? ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ನೀವೀಗ ವಹಿಸ್ಕೊಂಡು ಬರ್ತಿರೋದಕ್ಕೆ ಇವಳಾಟ ಜಾಸ್ತಿ ಆಗಿರೋದು. ಮತ್ತೆ ಮೊದ್ಲು ಬಂದಿರೋ ಕಿವಿಗಿಂತ ಆಮೇಲೆ ಬರೋ ಕೊಂಬೆ ಹೆಚ್ಚು ಅಂತ ನಮ್ ಜೈಗಿಂತ ಈ ನಿತ್ಯ ಹೆಚ್ಚಾಗಿದ್ದಾಳೆ ನಿಮ್ಗೆ. ಅನುಮಾನ ಪಡೋದಕ್ಕೂ ಒಂದು ಮಿತಿ ಇರ್ಬೇಕಲ್ಲ ಬಾವ. ಹದ್ದಲ್ಲ, ಸಾಕ್ಷಿ ಇದೆ ಅಣ್ಣ. ಇವಳು ಒಬ್ಳಲ್ಲ, ಇಬ್ರು ಅಂತ ನನಗೆ ಯಾವತ್ತೂ ಅನುಮಾನ ಬಂತು. ಒಂದು ದಿನ ನನ್ ಕಣ್ಮುಂದೆನೆ ಮನೇಲಿ ಒಂಥರ, ಹೊರಗಡೆ ಇನ್ನೊಂಥರ ಕಾಣಿಸಿದ್ಲು. ಅಮ್ಮಮ್ಮನ್ ಒಂದ್ಸಲ ಅಜ್ಜಿ ಅಂತಾಳೆ, ಇನ್ನೊಂದ್ಸಲ ಗ್ರ್ಯಾನಿ ಅಂತಾಳೆ, ಒಂದೊಂದ್ಸಲ ಏನು ಗೊತ್ತಾಗ್ದೇ ಇರೋ ಅಮಾಯಕಿ ತರ ಇರ್ತಾಳೆ, ಇನ್ನೊಂದ್ಸಲ ಎಲ್ಲ ಗೊತ್ತಿರೋ ಇಂಟೆಲಿಜೆಂಟ್ ತರ ಇರ್ತಾಳೆ, ಒಂದೊಂದ್ಸಲ ಸ್ಟೈಲಾಗಿ ಸ್ಪೂನಲ್ಲಿ ತಿಂತಾಳೆ, ಇನ್ನೊಂದ್ಸಲ 6 ತಿಂಗಳು ಊಟ ಇಲ್ದೇ ಇರೋಳ ಹಾಗೆ ಕೈಯಲ್ಲಿ ತಿಂತಾಳೆ. ಒಂದೊಂದ್ಸಲ ತಗ್ಗಿ ಬಗ್ಗಿ ವಿನಯ ತೋರಿಸ್ತಾಳೆ, ಇನ್ನೊಂದ್ಸಲ ದೊಡ್ಡ ಭದ್ರಕಾಳಿ ಆಗ್ತಾಳೆ, ಒಂದೊಂದ್ಸಲ ಹುಲ್ಲು ತಿನ್ನೋ ಹಸು ಹಾಗೆ, ಒಂದೊಂದ್ಸಲ ಮೇಕೆ ನುಂಗೋ ಹುಲಿ ಆಗಿರ್ತಾಳೆ. ಒಂದೇ ಮನುಷ್ಯ 2 ಬಿಹೇವಿಯರ ಅಥವಾ ಒಂದೇ ರೂಪದಲ್ಲಿರೋ 2 ಮನುಷ್ಯರ? ಏನು ಅರ್ಥ ಆಗ್ತಿಲ್ಲ. ನನಗನ್ನಿಸ್ತಂಗೆ ಇವಳು ಒಬ್ಳಲ್ಲ, ಇಬ್ರು. ಅದರಲ್ಲೂ ಇವಳು ಅಸ್ಲಿ ನಿತ್ಯ ಅಲ್ಲ, ನಕಲಿ ನಿತ್ಯ. ಏನೋ ಪ್ಲಾನ್ ಮಾಡಿ ಮನೆಗೆ ಬಂದಿದ್ದಾಳೆ. ನೋಡಕ್ ಬಿಗಿದ್ರೆ ನಿಜ ಬೊಗಳ್ತಾಳೆ. ನನ್ಗನ್ಸಿರೋ ಪ್ರಕಾರ ಇಲ್ಲಿ ಈ ಆಸ್ತಿನ ಅಲ್ಲಿ ಆ ಆಸ್ತಿನ ಹೊಡ್ಕೊಳ್ಳೋಕೆ ನಿಜವಾದ ನಿತ್ಯನ ಸಾಯಿಸಿ ಈ ನಕಲಿ ನಿತ್ಯ ಬಂದಿರೋದೇನೋ. ಇದ್ರೂ ಇರಬಹುದು ರೀ. ನಮ್ ಜೈನ ಸಾವಿನ ತನಕ ಕರ್ಕೊಂಡು ಹೋದೋಳು ಆ ಅಸ್ಲಿ ನಿತ್ಯನ ಕೊಲ್ಲೋದು ಇವಳಿಗೊಂದು ಲೆಕ್ಕನ? ಆಹಾ, ನಮ್ಮ ಹತ್ರ ವಿನಯದಿಂದ ನಟಿಸ್ತಾ ಆ ರೂಪಾಗ್ ಡೌಟ್ ಬರ್ದೇ ಇರೋ ತರ ಸೈಲೆಂಟಾಗಿ ನಟಿಸ್ತಾಳೇನೋ. ಸಾಕ್ ನಿಲ್ಸಿ, ಬಾಯಿಗೇನ್ ಬಂದ್ರು ಅದನ್ನ ಮಾತಾಡ್ತೀರಾ? ನಮ್ದು ಕಥೆನೋ ನಿಜಾನೋ ಅವಳನ್ನೇ ಕೇಳಿ ಅಜ್ಜಿ. ಆ ಸ್ವಾಮೀಜಿ ಕೂಡ ಹೇಳಿದ್ರಲ್ಲ ಅವಳನ್ನೇ ಕೇಳಿ ಅಂತ. ಕೇಳಿ ನೋಡಮ್ಮ, ಆ ಸ್ವಾಮಿ ಅಂದ್ರೆ ನಮ್ಗೆ ಮೊದ್ಲಿಂದನೂ ನಂಬಿಕೆ. ಅವ್ರನ್ನ ನಾವು ದೇವ್ರ ಹಾಗೆ ನೋಡ್ತೀವಿ. ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ.
ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಿಜ ಹೇಳು, ನೀನ್ ಯಾರು? ನೀವು ಕೂಡ ನಿತ್ಯನ ಅನುಮಾನಿಸ್ತಿದ್ದೀರಾ ಅಜ್ಜಿ? ಆ ಸೀತಮ್ಮನ ರಾಮ ಒಬ್ಬನೇ ಅನುಮಾನಿಸಿದ್ರು. ಇಲ್ಲಿ ನೀವು ಎಲ್ರು ಈ ಸೀತಮ್ಮನ ಅನುಮಾನಿಸ್ತಾ ಇದ್ದೀರಾ. ಅದು ಅನುಮಾನ ಅಲ್ಲ ನಾಣಿ. ಅತ್ತೆ ಮಾವನ ಬಾಯಿಗೆ ಬೀಗ ಹಾಕೋಕೆ ಅಜ್ಜಿ ನಿತ್ಯನ್ನ ಕೇಳಿದರೆ. ನಿತ್ಯ, ಸ್ವಾಮೀಜಿ ಹೇಳಿದ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಹಾಗೆ ಮನೆಯವ್ರೇನೋ ಅಂದ್ರು ಅಂತನೂ ಅಲ್ಲ. ನಾನು ಕೇಳ್ತಿದ್ದೀನಿ, ಆನ್ಸರ್ ಮಾಡು. ನಿನ್ನ ಬಗ್ಗೆ ಇಲ್ಲಿ ಎಲ್ರಿಗಿಂತ ಹೆಚ್ಚು ನನಗೇ ಗೊತ್ತು. ಬಟ್ ನಾನು ಕೂಡ ನಿನ್ನಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿನ ನೋಡಿದ್ದೀನಿ. ನಿನ್ನಲ್ಲಿ ಇಬ್ಬರನ್ನ ನೋಡಿದ್ದೀನಿ. ನಿನ್ನ ನೋಟ, ನಿನ್ನ ಮಾತು, ನಿನ್ನ ಹಾವಭಾವ, ಕೊನೆಗೆ ನಿನ್ನ ಸ್ಪರ್ಶದಲ್ಲಿ ಕೂಡ ನಾನು ವ್ಯತ್ಯಾಸ ನೋಡಿದ್ದೀನಿ. ಒಂದೊಂದ್ಸಲ ನೀನೇನಂತನೂ ಅನ್ಸಿದೆ. ಇದೇನ್ ಸರ್, ಮೇಡಮ್ ಹಾಗೆ ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ ಅಂತ ನೀವೇ ಹೇಳಿದ್ರಲ್ಲ. ಹೇಳಿದ್ದೆ ನಾಣಿ. ಆದ್ರೆ ಇವಳು ಹಾಗಿರೋ ಕಾರಣ ಏನು? ನಿಜವಾಗ್ಲೂ ಇವಳಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆಯಾ ಅಥವಾ ಇನ್ನೇನಾದ್ರೂ ಪ್ರಾಬ್ಲಮ್ಮಾ? ಇವಳೇ ಒಂದೊಂದ್ಸಲ ನಾನಲ್ಲ, ನಾನು ನಿನ್ನ ಪ್ರೀತಿಸಿಲ್ಲ, ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತಂದ್ಲು. ಆದ್ರೆ ನಾನೇ ಅವಳ ಜೀವ ಅಂತ, ಅವಳ ಪ್ರಪಂಚ ಅಂತನೂ ಗೊತ್ತು. ಅವಳ ನೋವೇನು, ಅವಳ ಕಷ್ಟ ಏನು ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಹೇಳು ನಿತ್ಯ, ನಿನಗಾಗ್ತಿರೋ ನೋವೇನು? ನಿಂಗೆ ಬಂದಿರೋ ಕಷ್ಟ ಏನು? ಯಾಕೆ ಹೀಗೆಲ್ಲ ನಡ್ಕೋತಿದ್ಯಾ? ದಯವಿಟ್ಟು ಹೇಳು, ನನಗಾದ್ರೂ ಹೇಳು. ನಾನು ನಿತ್ಯನೇ ರೀ. ನಿಮ್ಮ ಜೊತೆ ಇರೋದಂದ್ರೇನೆ ನನಗೆ ಆನಂದ, ಸಂತೋಷ. ನಿಮ್ಮಿಂದ ದೂರ ಇರೋದು ನೋವು, ಕಷ್ಟ. ಇವಳು ಹೀಗೆ ನಿಜ ಹೇಳೋದಿಲ್ವೋ? ಹೌದು, ಕಬ್ಬೆ ಬೆಲ್ಲ ಕೊಡು ಅಂದ್ರೆ ಕೊಡತ್ತಾ? ಮಿಷಿನ್ನಲ್ಲಿ ತಿರುಗಿಸಿದ್ರೆ ಕೊಡತ್ತೆ. ನಾನು ಅವಳಲ್ಲಿ ಶತ್ರುನ ನೋಡಿಲ್ಲ. ಅವಳು ನನಗೆ ಹೇಳ್ದೇ ಇರೋ ಅವಳ ಶತ್ರುನ ಯಾರು ಅಂತ ನಾನು ಕೇಳ್ತಿದ್ದೀನಿ. ದಯವಿಟ್ಟು ನಮ್ಮಿಬ್ರ ಮಧ್ಯೆ ಬರಬೇಡಿ. ನಿತ್ಯ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ, ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರೆ, ನನ್ನನ್ನು ನೀನು ನಿನ್ನವನು ಅಂತ ನಂಬಿದ್ರೆ, ನಿನಗೋಸ್ಕರ ನಾನು ಜೀವ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ನೀನು ಅನ್ಕೊಂಡಿದ್ರೆ, ನನ್ನ ಜೊತೆ ನೀನು 7 ಹೆಜ್ಜೆ ನಡೆದು ಯಾವತ್ತೂ ಜೊತೆ ಇರ್ತೀನಿ ಅಂತ ನಂಬಿದ್ರೆ, ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳು. ನಿನಗಾಗಿರೋ ಸಮಸ್ಯೆ ಏನು ಹೇಳು. ನಾನು ನಿತ್ಯ ಅಲ್ಲ, ಗಂಗಾ ಅಂತ ಹೇಳಿದ್ರೆ ಇವರು ಏನಾಗ್ತಾರೋ, ಈ ಕುಟುಂಬ ಹೇಗ್ ತಗೊಳ್ತಾರೋ, ಹೇಗ್ ನಿಜ ಹೇಳಿ. ನೆನ್ನೆ ಅಷ್ಟೇ ಸಾವಿನ ತನಕ ಹೋಗ್ ಬಂದಿದ್ಯಾ, ಮತ್ತೆ ಯಾಕೋ ನಿನ್ ಮೇಲೆ ಆಣೆ ಮಾಡಿಸ್ಕೋತ್ಯಾ? ಇದು ನನಗೂ ನಿತ್ಯನ್ಗೂ ಸಂಬಂಧಪಟ್ಟಿರೋ ವಿಷಯ ಅತ್ತೆ. ಹೇಳು ನಿತ್ಯ, ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳು. ನಾನು ಕೇಳ್ತಿರೋದು ಸಮಜಾಯಿಷಿ ಅಲ್ಲ, ನಮ್ಮ ಕುಟುಂಬಕ್ಕೆ ನಾವಿಬ್ರು ಸೇರಿ ಕೊಡಬೇಕಾಗಿರೋ ಉತ್ತರ. ಹೇಳು ನಿತ್ಯ.